ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಯಾವ ದೇಶದ ನಾಗರಿಕ ಅನ್ನೋದಕ್ಕೆ ಅಧಿಕೃತ ಪ್ರೂಫ್ ಪಾಸ್ಪೋರ್ಟ್. ಯಾವುದೇ ದೇಶಕ್ಕೆ ಹೋಗಬೇಕಾದರೂ ಪಾಸ್ಪೋರ್ಟ್ ಕಡ್ಡಾಯ. ಇದಕ್ಕೆ ಇನ್ನಷ್ಟು ಸೆಕ್ಯೂರಿಟಿ ಮತ್ತು ಡಿಜಿಟಲ್ ರೂಪದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಇಡೋಕೆ ಭಾರತವು ಪಾಸ್ಪೋರ್ಟ್ಗೆ ಚಿಪ್ ಎಂಬೆಡ್ ಮಾಡಲಾಗುತ್ತಿದೆ. ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿರುವ ಭಾರತೀಯರಿಗೆ ಈ ಪಾಸ್ಪೋರ್ಟ್ ಸೌಲಭ್ಯವನ್ನು ಜಾರಿಗೊಳಿಸಲಾಗಿದೆ. ಯುಎನ್ನಲ್ಲಿರುವ ಎಲ್ಲ ಭಾರತೀಯರು ಹೊಸ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬಹುದು. ಆದರೆ ಎಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸುವುದು ಕಡ್ಡಾಯವೇ? ಇದಕ್ಕೆ ಅಪ್ಲೈ ಮಾಡೋದು ಹೇಗೆ? ಇದೆಲ್ಲದರ ಬಗ್ಗೆ ವಿವರ ಇಲ್ಲಿದೆ. ಚಿಪ್ ಇರುವ ಈ ಪಾಸ್ಪೋರ್ಟ್ ಹೊಸ ಅರ್ಜಿ. ಯುಎನ್ನಲ್ಲಿರುವ ಭಾರತೀಯರಿಗೆ GPSP 2.0. ನೀವು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿರುವ ಭಾರತೀಯ ಪ್ರಜೆಗಳಾಗಿದ್ದರೆ ಪಾಸ್ಪೋರ್ಟ್ಗೆ ಸಂಬಂಧಿಸಿದಂತೆ ಇದೊಂದು ಪ್ರಮುಖ ಅಪ್ಡೇಟ್ ಆಗಿದೆ. ಭಾರತೀಯ ರಾಯಭಾರ ಕಚೇರಿ ಅಬುದಾಬಿ ಮತ್ತು ದುಬೈ ಕಾನ್ಸುಲೇಟ್ ವತಿಯಿಂದ ಹೊಸದಾಗಿ ಚಿಪ್ ಎಂಬೆಡೆಡ್ ಈ ಪಾಸ್ಪೋರ್ಟ್ಗಳನ್ನು ಜಾರಿಗೆ ತರಲಾಗಿದೆ. ಇದು ಭಾರತೀಯರಿಗೆ ವಿದೇಶ ಪ್ರಯಾಣ ಮತ್ತು ವಲಸೆ ಅನುಭವವನ್ನು ಬದಲಿಸಲಿದೆ. ಆದರೆ ಈ ಹೊಸ ಪಾಸ್ಪೋರ್ಟ್ ಎಂದರೇನು? ಇದು ಕಡ್ಡಾಯವೇ ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದರ ಬಗ್ಗೆ ಮುಂದೆ ನೋಡೋಣ. ಭಾರತೀಯ ರಾಯಭಾರ ಕಚೇರಿಯು ನೀಡಿರುವ ಪ್ರಕಟಣೆಯ ಪ್ರಕಾರ ಅಕ್ಟೋಬರ್ 28ರಿಂದ ಎಲ್ಲ ಭಾರತೀಯ ಪಾಸ್ಪೋರ್ಟ್ ಅರ್ಜಿದಾರರು ಕಡ್ಡಾಯವಾಗಿ ಹೊಸ ಆನ್ಲೈನ್ ಪೋರ್ಟಲ್ ಅನ್ನು ಬಳಸಬೇಕಾಗುತ್ತದೆ. ದುಬೈ ಮತ್ತು ಉತ್ತರ ಎಮಿರೇಟ್ಸ್ಗಳಲ್ಲಿರುವ ಅರ್ಜಿದಾರರಿಗೂ ಕೂಡ ಭಾರತೀಯ ಕಾನ್ಸುಲೇಟ್ ಇದೇ ಪ್ರಕಟಣೆಯನ್ನು ಹೊರಡಿಸಿದೆ. ಈ ನವೀಕರಿಸಿದ ಕಾರ್ಯಕ್ರಮಕ್ಕೆ GPSP 2.0 ಅಪ್ಗ್ರೇಡೆಡ್ ಪಾಸ್ಪೋರ್ಟ್ ಸೇವಾ ಪ್ರೋಗ್ರಾಂ 2.0 ಎಂದು ಹೆಸರಿಸಲಾಗಿದೆ. ಈ ಕಾರ್ಯಕ್ರಮವು ಈ ಪಾಸ್ಪೋರ್ಟ್ ಅನ್ನು ಪರಿಚಯಿಸಿದೆ. ಇದರಲ್ಲಿ ಎಲೆಕ್ಟ್ರಾನಿಕ್ ಚಿಪ್ ಅಳವಡಿಸಲಾಗಿರುತ್ತದೆ. ಅದರಲ್ಲಿ ಭಾರತೀಯ ಪ್ರಜೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯು ಡಿಜಿಟಲ್ ರೂಪದಲ್ಲಿ ಸಂಗ್ರಹ ಆಗಿರುತ್ತೆ. ಇದರ ಮುಖ್ಯ ಉದ್ದೇಶವೆಂದರೆ ವಿಶ್ವದಾದ್ಯಂತ ಇಮಿಗ್ರೇಷನ್ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವುದು. ಈ ಪಾಸ್ಪೋರ್ಟ್ ಅಂದರೆ ಕಾಗದ ಮತ್ತು ಎಲೆಕ್ಟ್ರಾನಿಕ್ ಪಾಸ್ಪೋರ್ಟ್ನ ಸಂಯೋಜನೆಯಾಗಿದೆ. ಇದರಲ್ಲಿ RFID ಚಿಪ್ ಮತ್ತು ಆಂಟೆನಾ ಟೆಕ್ನಾಲಜಿಯನ್ನು ಅಳವಡಿಸಲಾಗಿರುತ್ತದೆ. ಈ ಚಿಪ್ ಪಾಸ್ಪೋರ್ಟ್ ಹೊಂದಿರುವವರ ವೈಯಕ್ತಿಕ ವಿವರಗಳು ಮತ್ತು ಬಯೋಮೆಟ್ರಿಕ್ ಮಾಹಿತಿಯನ್ನು ಒಳಗೊಂಡಿರುತ್ತದೆ. ಈ ಹೊಸ ಪಾಸ್ಪೋರ್ಟ್ ಅನ್ನು ಅದರ ಮುಖಪುಟದ ಕೆಳಭಾಗದಲ್ಲಿ ಚಿನ್ನದ ಬಣ್ಣದ ಸಣ್ಣ ಚಿಹ್ನೆಯೊಂದಿಗೆ ಗುರುತಿಸಬಹುದು. ಇದರ ಮತ್ತೊಂದು ಪ್ರಮುಖ ವ್ಯತ್ಯಾಸವೆಂದರೆ ಪಾಸ್ಪೋರ್ಟ್ ಸಂಖ್ಯೆ. ಈಗಿರುವ ಪಾಸ್ಪೋರ್ಟ್ಗಳು 1 ಅಕ್ಷರ ಮತ್ತು 7 ಅಂಕಿಗಳನ್ನು ಹೊಂದಿದ್ದರೆ ಹೊಸ ಈ ಪಾಸ್ಪೋರ್ಟ್ ಸಂಖ್ಯೆಯು 2 ಅಕ್ಷರಗಳು ಮತ್ತು 6 ಅಂಕಿಗಳನ್ನು ಒಳಗೊಂಡಿರುತ್ತದೆ. ಈಗಿರುವ ಪಾಸ್ಪೋರ್ಟ್ ಬದಲಾವಣೆ ಕಡ್ಡಾಯವೇ? ಫೋಟೋಗೆ ಹೊಸ ನಿಯಮಗಳನ್ನು ಅನುಸರಿಸಿ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಇದು ಕಡ್ಡಾಯವಲ್ಲ. ಈಗಾಗಲೇ ಬಳಕೆಯಲ್ಲಿರುವ ಪಾಸ್ಪೋರ್ಟ್ ಅದರ ಅವಧಿಯು ಮುಕ್ತಾಯ ಆಗುವವರೆಗೂ ಮಾನ್ಯತೆಯಲ್ಲಿರುತ್ತದೆ. ಯುಎಇನಲ್ಲಿ ಬಳಸೋಕೆ ಭಾರತಕ್ಕೆ ಹೋಗಿ ಬರಲು ಅದೇ ಪಾಸ್ಪೋರ್ಟ್ ಬಳಸಬಹುದು ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಸ್ಪಷ್ಟನೆ ನೀಡಿದೆ. ಹಂತ ಹಂತವಾಗಿ ಈ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಿದೆ. ಈ ಪಾಸ್ಪೋರ್ಟ್ನ ಪ್ರಮುಖ ಲಾಭವೆಂದರೆ ದತ್ತಾಂಶದ ಸುರಕ್ಷತೆ. ಪಾಸ್ಪೋರ್ಟ್ನ ಮುದ್ರಿತ ರೂಪದಲ್ಲಿರುವ ಡೇಟಾ ಎಲೆಕ್ಟ್ರಾನಿಕ್ ಚಿಪ್ನಲ್ಲಿ ಡಿಜಿಟಲ್ ಸಹಿಯೊಂದಿಗೆ ಸಂಗ್ರಹವಾಗಿರುತ್ತದೆ. ಇದರಿಂದ ಜಾಗತಿಕ ಮಟ್ಟದಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ದೃಢೀಕರಣಗಳಿಗೆ ಸುಲಭವಾಗಿ ಬಳಸಬಹುದಾಗಿದೆ. ಹಾಗೆ ಈ ವ್ಯವಸ್ಥೆಯು ನಕಲಿ ಪಾಸ್ಪೋರ್ಟ್ಗಳು ಮತ್ತು ವಂಚನೆ ಚಟುವಟಿಕೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಇದರ ಮೂಲ ತಂತ್ರಜ್ಞಾನವೇ ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್. ಈ ತಂತ್ರಜ್ಞಾನವು ಚಿಪ್ನಲ್ಲಿ ಸಂಗ್ರಹವಾಗಿರುವ ವೈಯಕ್ತಿಕ ಮತ್ತು ಬಯೋಮೆಟ್ರಿಕ್ ಡೇಟಾದ ಮೂಲವನ್ನು ದೃಢೀಕರಿಸುತ್ತದೆ. ಅಂದರೆ ಗಡಿ ನಿಯಂತ್ರಣ ಅಧಿಕಾರಿಗಳು ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ಮೂಲಕ ನಿಮ್ಮ ಪ್ರಯಾಣ ದಾಖಲೆಯ ದೃಢೀಕರಣವನ್ನು ಕ್ಷಣಾರ್ಧದಲ್ಲಿ ಪರಿಶೀಲಿಸಬಹುದು. ಇದರಿಂದಾಗಿ ವಿಶ್ವದಾದ್ಯಂತ ಇಮಿಗ್ರೇಷನ್ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. UAEಯಲ್ಲಿನ ಭಾರತೀಯ ವಲಸಿಗರು ಈಗ ಹೊಸ ಆನ್ಲೈನ್ ಪೋರ್ಟಲ್ ಮೂಲಕ ಈ ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ತೋರಿಸುತ್ತಿರುವ ಪೋರ್ಟಲ್ಗೆ ಪ್ರವೇಶಿಸಬೇಕು. ಅದರಲ್ಲಿ ರಿಜಿಸ್ಟರ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಂದಾಯಿಸಿಕೊಳ್ಳಬೇಕು. ನಂತರ ನೀವು ಲಾಗಿನ್ ಆಗಿ ಹೊಸ ಅರ್ಜಿಯನ್ನು ಸಲ್ಲಿಸಿ ಮತ್ತು ಸಲ್ಲಿಕೆ ಮಾಡಿದ ಫಾರ್ಮ್ ಅನ್ನು ಪ್ರಿಂಟ್ ತೆಗೆದುಕೊಳ್ಳಿ. ಆನ್ಲೈನ್ನಲ್ಲಿ ಸಲ್ಲಿಸಿದ ಅರ್ಜಿ ನಂತರ ನೀವು BLS ಇಂಟರ್ನ್ಯಾಷನಲ್ ಯಾವುದೇ ಕೇಂದ್ರಗಳಿಗೆ ಭೇಟಿ ನೀಡಲು ಅಪಾಯಿಂಟ್ಮೆಂಟ್ ಬುಕ್ ಮಾಡಬಹುದು. ಅರ್ಜಿದಾರರು ತಮ್ಮ ICAO ನಿಯಮಗಳನ್ನು ಅನುಸರಿಸಿರುವ ಫೋಟೋಗ್ರಾಫ್ ಸಹಿ ಮತ್ತು ಕುಟುಂಬದ ದಾಖಲೆಗಳನ್ನು PSP ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ಹೀಗೆ ಅಪ್ಲೋಡ್ ಮಾಡುವುದರಿಂದ BLS ಕೇಂದ್ರಗಳಲ್ಲಿ ಕಾಯುವಿಕೆ ಸಮಯವು ಕಡಿಮೆಯಾಗುತ್ತದೆ. ಹೊಸ ವ್ಯವಸ್ಥೆಯು ಮತ್ತೊಂದು ಪ್ರಮುಖ ಸಮಸ್ಯೆಗೆ ಪರಿಹಾರ ನೀಡಿದೆ.
ಪಾಸ್ಪೋರ್ಟ್ ಅರ್ಜಿಗಳಲ್ಲಿ ಸಣ್ಣ ತಿದ್ದುಪಡಿಗಳಿದ್ದಲ್ಲಿ ಅರ್ಜಿದಾರರು ಇನ್ನು ಮುಂದೆ BLS ಕೇಂದ್ರಗಳಲ್ಲಿ ಸಂಪೂರ್ಣ ಅರ್ಜಿಯನ್ನ ಪುನಃ ಸಲ್ಲಿಸುವ ಅಗತ್ಯವಿಲ್ಲ. ಒಟ್ಟಾರೆಯಾಗಿ ಹೊಸ ಪಾಸ್ಪೋರ್ಟ್ ತಂತ್ರಜ್ಞಾನವು ಭಾರತೀಯ ಪ್ರಯಾಣಿಕರಿಗೆ ಸುರಕ್ಷತೆ ಮತ್ತು ಜಾಗತಿಕ ವಲಸೆ ಪ್ರಕ್ರಿಯೆಗಳನ್ನು ಸುಲಭಗೊಳಿಸಲಿದೆ. ನಿಮ್ಮ ಪಾಸ್ಪೋರ್ಟ್ ಮಾನ್ಯತೆ ಅವಧಿ ಮುಗಿಯುವ ನಂತರವೇ ಈಗ ನೀವು ಪಾಸ್ಪೋರ್ಟ್ ಅರ್ಜಿ ಸಲ್ಲಿಸಬಹುದು. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.